ಸಂಪುಟ ಗೊಂದಲದ ನಡುವೆಯೇ ಸಿಎಂ ಡಿಕೆ ಶಿವಕುಮಾರ್ ಅವರು ಅಜ್ಜಯ್ಯನ ಮೊರೆ ಹೋಗ್ತಾ ಇದ್ದಾರೆ. ಇವತ್ತು ಸಂಜೆ ನೊಣವಿನಕೆರೆ ಅಜ್ಜಯ್ಯನ ದರ್ಶನವನ್ನು ಡಿಕೆ ಶಿವಕುಮಾರ್ ಅವರು ಪಡೆಯಲಿದ್ದಾರೆ. ಸಚಿವರ ರಾಜೀನಾಮೆ ಗೊಂದಲದ ಬೆನ್ನಲ್ಲೇ ಸಿಎಂ ಡಿಕೆಶಿ ಅವರ ಈ ಭೇಟಿ. ತುಮಕೂರಿನ ತುರುವೇಕೆರೆ ತಾಲೂಕಿನ ಮಲ್ಲಘಟ್ಟ ಕೆರೆ ಕಾಮಗಾರಿ ವೀಕ್ಷಣೆಗೆ ಅಂತೇಳಿ ತೆರಳುತ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ಅದಾದ ಬಳಿಕ ಸಂಜೆ ನೊಣವಿನಕೆರೆಯಲ್ಲಿ ಅಜ್ಜಯ್ಯನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸುತ್ತಾರೆ. ಕುಟುಂಬ ಸಮೇತ ಅಜ್ಜಯ್ಯನ ಆಶೀರ್ವಾದವನ್ನು ಪಡೆಯಲಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಪದಗ್ರಹಣಕ್ಕೂ ಮೊದಲು ಕೂಡ ಅಜ್ಜಯ್ಯನ ಆಶೀರ್ವಾದವನ್ನು ಪಡೆದಿದ್ದರು ಡಿಕೆಶಿ. ಸಿಎಂ ಆದ ಬಳಿಕ ಮೊದಲ ಬಾರಿ ಇದೀಗ ನೊಣವಿನಕೆರೆ ಅಜ್ಜಯ್ಯನ ದರ್ಶನವನ್ನು ಅಲ್ಲಿಗೆ ತೆರಳಿ ಪಡೆದುಕೊಳ್ತಾ ಇರುವಂಥದ್ದು. ಮಲ್ಲಘಟ್ಟಕ್ಕೆ ತೆರಳಿ, ತುಮಕೂರು ಜಿಲ್ಲೆಯ ಮಲ್ಲಘಟ್ಟಕ್ಕೆ ತೆರಳಿ ನೊಣವಿನಕೆರೆ ಅಜ್ಜಯ್ಯನ ದರ್ಶನವನ್ನು ಪಡೀತಾರೆ ಸಿಎಂ ಡಿಕೆ ಶಿವಕುಮಾರ್. ಒಂದು ಕಡೆ ಅವರಿಗೆ ನೊಣವಿನಕೆರೆ ಅಜ್ಜಯ್ಯನ ದರ್ಶನದ ಬಳಿಕ ಸಿಎಂ ಪಟ್ಟ ಒಲಿದು ಬಂತು. ಸಿಎಂ ಪಟ್ಟ ಬಂದರೂ ಕೂಡ ಟೆನ್ಷನ್ಸ್ ಮಾತ್ರ ಕಡಿಮೆ ಆಗಿಲ್ಲ ಡಿಕೆ ಶಿವಕುಮಾರ್ ಅವರಿಗೆ. ಯಾಕೆಂದರೆ ಖಾತೆ ಹಂಚಿಕೆ ಗೊಂದಲ, ಹಲವು ಸಚಿವರು ಅಸಮಾಧಾನಗೊಂಡಿದ್ದಾರೆ ಅಂತೇಳಿ ಹೇಳಲಾಗ್ತಾ ಇತ್ತು. ಆದರೆ ಬಹಿರಂಗವಾಗಿ ಸ್ಫೋಟ ಆಗಿರೋದು ರಾಮಲಿಂಗಾರೆಡ್ಡಿ ಅವರು ಅಸಮಾಧಾನಗೊಂಡಿರೋದು. ಬೆಂಗಳೂರು ಅಭಿವೃದ್ಧಿ ಖಾತೆಯ ನಿರೀಕ್ಷೆಯಲ್ಲಿದ್ದಂತಹ ರಾಮಲಿಂಗಾರೆಡ್ಡಿ ಅವರಿಗೆ ಈ ಹಿಂದೆ ಡಿಕೆ ಶಿವಕುಮಾರ್ ಹಾಗೆ ಡಿಕೆ ಸುರೇಶ್ ಸಹೋದರರೇ ಆ ಖಾತೆಯನ್ನು ನಾವು ಕೊಡಿಸ್ತೇವೆ ಮುಂದಿನ ದಿನಗಳಲ್ಲಿ ಅಂಥೇಳಿ ಭರವಸೆಯನ್ನು ಕೊಟ್ಟಿದ್ದರು. ಯಾವಾಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದಂತಹ ಸಂದರ್ಭದಲ್ಲಿ, ಆಗ ಸಿದ್ದರಾಮಯ್ಯನವರ ಸಂಪುಟದಲ್ಲಿಯೇ ರಾಮಲಿಂಗಾರೆಡ್ಡಿ ಅವರಿಗೆ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ಕೊಡಬೇಕು ಅಂತ ಇದ್ದಂತಹ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಆ ಖಾತೆಯ ಹೊಣೆಯನ್ನು ನನಗೆ ಬೇಕು ಅಂಥೇಳಿ ಪಡೆದುಕೊಂಡಿರ್ತಾರೆ. ಅವರು ಆ ಖಾತೆಯ ಹೊಣೆಯನ್ನು ಪಡೆದುಕೊಳ್ಳುವಂತಹ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಅವರ ಮನೆಗೆ ತೆರಳಿ ಅವರ ಮನವೊಲಿಕೆಯನ್ನು ಮಾಡಿರ್ತಾರೆ ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ಅವರು. ಈಗಲೂ ಕೂಡ ಅದೇ ಚರ್ಚೆ ಆಗಿರುವಂಥದ್ದು. ನಿನ್ನೆ ಸಂಜೆ ರಾತ್ರಿ ವೇಳೆ ಏನು ಒಂದು ಸಭೆ ನಡೀತು, ತಡರಾತ್ರಿ 1 ಗಂಟೆ 1:15ವರೆಗೂ ಏನು ಸಭೆ ನಡೀತು, ಆ ಸಭೆಯಲ್ಲೂ ಕೂಡ ಡಿಕೆ ಶಿವಕುಮಾರ್ ಅದೇ ಮಾತನ್ನು ಹೇಳಿದ್ದಾರೆ. ಹೌದು ರಾಮಲಿಂಗಾರೆಡ್ಡಿ ಅವರೇ, ನಾವು ನಿಮಗೆ ಭರವಸೆಯನ್ನು ಕೊಟ್ಟಿದ್ವಿ, ಈಗಲೂ ಕೂಡ ನಾನು ನನ್ನ ಮಾತಿನ ಮೇಲೆ ಇದ್ದೇನೆ. ಆದರೆ ಹೈಕಮಾಂಡ್ನವರೇ ಕೊಡೋದಕ್ಕೆ ಒಪ್ತಾ ಇಲ್ಲ, ಹಾಗಾಗಿ ಅನಿವಾರ್ಯವಾಗಿ ಇರುವ ಖಾತೆಯಲ್ಲಿ ಮುಂದುವರಿಯಿರಿ ಅನ್ನೋ ಮನವೊಲಿಕೆಯ ಯತ್ನವನ್ನು ಅವರು ಮಾಡಿದ್ದಾರೆ. ಅವ್ರು ನನ್ನ ಫ್ರೆಂಡು, ಆಲ್ ಪ್ರಾಬ್ಲಮ್ಸ್ ಸಾರ್ಟೆಡ್ ಔಟ್. ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಸುಮ್ಮನೆ ಏನೇನೋ ಸ್ಟೋರಿ ಮಾಡ್ಕೊಳಕ್ ಹೋಗ್ಬೇಡಿ. ಸುಮ್ಮನೆ ಸ್ಟೋರಿಗಳೆಲ್ಲ ಹುಸಿ ಆಗೋಯ್ತವೆ. ಆಯ್ತು, ರಾಜೀನಾಮೆ ಕೊಟ್ಟೆ ಒಂದು ಕಳ್ಸಿಕೊಟ್ಟಿದ್ದು, ಏನೋ ವಾಟ್ಸಪ್ ಅಲ್ಲಿ ಕಳ್ಸಿಕೊಟ್ಟಿದ್ದು. ಥಿಂಗ್ಸ್ ಹ್ಯಾವ್ ಬೀನ್ ಸೆಟಲ್ಡ್ ಅಷ್ಟೇ. ಅವ್ರು ನನ್ನ ಫ್ರೆಂಡು, ಆಲ್ ಪ್ರಾಬ್ಲಮ್ಸ್ ಸಾರ್ಟೆಡ್ ಔಟ್. ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಸುಮ್ಮನೆ ಏನೇನೋ ಸ್ಟೋರಿ ಮಾಡ್ಕೊಳಕ್ ಹೋಗ್ಬೇಡಿ. ಸುಮ್ಮನೆ ಸ್ಟೋರಿಗಳೆಲ್ಲ ಹುಸಿ ಆಗೋಯ್ತವೆ. ಆಯ್ತು, ರಾಜೀನಾಮೆ ಕೊಟ್ಟೆ ಒಂದು ಕಳ್ಸಿಕೊಟ್ಟಿದ್ದು, ಏನೋ ವಾಟ್ಸಪ್ ಅಲ್ಲಿ ಕಳ್ಸಿಕೊಟ್ಟಿದ್ದು. ಥಿಂಗ್ಸ್ ಹ್ಯಾವ್ ಬೀನ್ ಸೆಟಲ್ಡ್ ಅಷ್ಟೇ. ಡಿಕೆ ಶಿವಕುಮಾರ್ ಅವರು ಹೇಳಿದ್ದನ್ನು ಕೇಳಿಸ್ಕೊಂಡ್ರಿ. ಆಲ್ ಪ್ರಾಬ್ಲಮ್ಸ್ ಹ್ಯಾವ್ ಬೀನ್ ಸಾರ್ಟೆಡ್ ಔಟ್, ಥಿಂಗ್ಸ್ ಹ್ಯಾವ್ ಬೀನ್ ಸಾರ್ಟೆಡ್ ಔಟ್ ಅಂತೇಳಿ 2 ಬಾರಿ ಹೇಳಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ನನ್ನ ಫ್ರೆಂಡು, ಅದಕ್ಕೋಸ್ಕರ ಅವರನ್ನು ಭೇಟಿಯಾಗಿದ್ದೆ. ಹೌದು, ಅವರು ರಾಜೀನಾಮೆಯನ್ನು ಒಂದು ವಾಟ್ಸಪ್ಪಲ್ಲಿ ಕಳಿಸ್ಕೊಟ್ಟಿದ್ರು. ಈಗ ಚರ್ಚೆ ಮಾಡಿದ ಮೇಲೆ, ನಾವು ಮಾತುಕತೆಯನ್ನು ನಡೆಸಿದ ಮೇಲೆ ಎಲ್ಲವೂ ಬಗೆಹರಿದಿದೆ. ಆಲ್ ಹ್ಯಾವ್ ಬೀನ್ ಸಾರ್ಟೆಡ್ ಔಟ್, ಎಲ್ಲ ಸಮಸ್ಯೆಗಳು ಸರಿ ಹೋಗಿದೆ ಅನ್ನೋದನ್ನು ಡಿಕೆ ಶಿವಕುಮಾರ್ ಅವರು ಹೇಳಿರುವಂಥದ್ದು. ಆದರೆ ರಾಮಲಿಂಗಾರೆಡ್ಡಿ ಅವರು ತಾವು ಕಳಿಸಿದಂತಹ ರಾಜೀನಾಮೆಯನ್ನು ವಾಪಸ್ ತೆಗೆದುಕೊಂಡಿದ್ದಾರಾ? ಅದಕ್ಕಿನ್ನೂ ಉತ್ತರ ಇಲ್ಲ. ರಾಮಲಿಂಗಾರೆಡ್ಡಿ ಅವರು ಕೂಡ ಕಾದು ನೋಡುವ ತಂತ್ರವನ್ನು ನೋಡ್ತಾ ಇದ್ದಾರಾ, ಅನುಸರಿಸ್ತಾ ಇದ್ದಾರಾ ಅನ್ನುವ ಪ್ರಶ್ನೆ. ಯಾಕೆಂದರೆ ಅವರಿಗೆ ಜಲಸಂಪನ್ಮೂಲ ಖಾತೆ ಬೇಡ ಅನ್ನೋದು ಅವರ ವಿಚಾರ. ಬೆಂಗಳೂರು ಅಭಿವೃದ್ಧಿ ಖಾತೆ ಸಿಗಲ್ಲ ಅಂದರೆ ಬೇರೆ ಖಾತೆ ಕೊಡಿ ಅನ್ನೋದನ್ನು ಅವರು ಕೇಳ್ತಾ ಇರುವಂಥದ್ದು. ಈಗ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.